ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನೋಡಲಿ, ಇಡ್ಲಿ, ಸಾಂಬಾರ್ ಮತ್ತು ಚಟ್ನಿ. ಬಟ್ ಇದು ರವೆ ಇಡ್ಲಿ ಅಲ್ಲ, ಸಬ್ಬಕ್ಕಿ ಇಡ್ಲಿ. ತುಂಬ ಡಿಫ್ರೆಂಟಾಗಿ, ತುಂಬ ಟೇಸ್ಟಿಯಾಗಿ ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ದಿನ ಅದೇ ರವೆ ಇಡ್ಲಿ, ಅಕ್ಕಿ ಇಡ್ಲಿ ತಿನ್ನೋದಕ್ಕಿಂತ ಒಂದ್ಸಲ ಈ ಟೈಪ್ ಇಡ್ಲಿನ ನೀವು ಟ್ರೈ ಮಾಡಿ. ಇದು ನೈಲನ್ ಸಬ್ಬಕ್ಕಿ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ. ಇದನ್ನು 1 ಕಪ್ಪಷ್ಟು ನೈಲನ್ ಸಬ್ಬಕ್ಕಿನ ತಗೊಂಡಿದ್ದೀನಿ. ತುಂಬ ಈಸಿ ಮೆಥಡು, ಏನು ಪ್ರಾಬ್ಲಮ್ ಇಲ್ಲ, ರಿಸ್ಕ್ ಇಲ್ಲ. ಇದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ನೀರು ಹಾಕಿ ತೊಳ್ಕೊಂಡು ನೀರು ಬಸಿಲಿಕ್ಕೆ ಒಂದು ಸೈಡ್ ಅದನ್ನು ಇಟ್ಬಿಡಿ. ನೆಕ್ಸ್ಟು 1 ಕಪ್ಪು ರವೆ. ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪು ರವೆ. ಇದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ತುಂಬ ಈಸಿ ಇದೆ. ಆಮೇಲೆ ಇದನ್ನು ಸೇಮು ನೀರು ಬಸಿಲಿಕ್ಕೆ ಒಂದು 5-10 ನಿಮಿಷ ಸೈಡಿಗೆ ಇಟ್ಬಿಡಿ. ನೀವು ನಾಳೆ ಮಾಡ್ತೀರಾ ಅಂದರೆ ನೈಟ್ ಇದ್ದ ಪ್ರೊಸೀಜರನ್ನು ಮಾಡಿಟ್ಕೋಬೇಕು. ಸಾಯಂಕಾಲ ಮಾಡ್ತೀರಾ ಅಂದರೆ ಬೆಳಿಗ್ಗೆ ಈ ರೀತಿ ಮಾಡಿಟ್ಕೋಬೇಕು. ನೀರು ಬಸಿದ್ಮೇಲೆ ನೋಡಿ, ಈ ಥರ ಇದು ಪೂರ್ತಿ ಉದುರು ಆಗುತ್ತೆ. ನೀಟಾಗಿ ಇದನ್ನು ಕಲಿಸ್ಕೊಂಡು 1 ಕಪ್ಪು ಮೊಸರು ನೋಡಿ, 1 ಕಪ್ ಸಬ್ಬಕ್ಕಿ, 1 ಕಪ್ ರವೆ ಇಡ್ಲಿ, ಆಮೇಲೆ 1 ಕಪ್ಪು ಮೊಸರು. ಇವು ಮೂರನ್ನು ಏನು ಮಾಡಿ ನೀಟಾಗಿ ಕಲಸಿಟ್ಕೋಬೇಕು ರಾತ್ರಿನೇ. ಇಲ್ಲಿ ಅರ್ಧ ಕಪ್ ಮೊಸರು ಹಾಕಿದ್ದೀನಿ, ಬಟ್ ಆಮೇಲೆ ಮತ್ತೆ ನಾನು ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊತೀನಿ. ಬಟ್ 1 ಕಪ್ ಮೊಸರಿಗೆ ಬೇಕೇ ಬೇಕು. ಹುಳಿ ಮೊಸರು ಆದರೆ ನಡೀತದೆ, ಚೆನ್ನಾಗಾಗತ್ತೆ. ಮತ್ತು ಈ ಥರ ಇಡ್ಲಿ ಹದಕ್ಕೆ ಬರಬೇಕದು. ಇಷ್ಟು ಆದಮೇಲೆ ನೀವೇನು ಮಾಡಿರಿ, ಮುಚ್ಚಿ ಇಟ್ಬಿಡಿ. ಒಂದು 5ರಿಂದ 6 ಗಂಟೆ ತನಕ ಆಗಬೇಕು. ಮಾರ್ನಿಂಗ್ ಮಾಡ್ತೀರಾ ಅಂದರೆ ನೈಟು ಇದನ್ನು ಕಲಸಿಟ್ಕೋಬೇಕು. ನಾನು 10 ಗಂಟೆ ಅಷ್ಟೊತ್ತಿಗೆ ಕಲಿಸ್ಕೊಂಡಿದ್ದೆ. ಮಾರ್ನಿಂಗ್ 7 ಗಂಟೆ ಆಗಿದೆ. ಈ ಥರ ಸ್ವಲ್ಪ ಗಟ್ಟಿಯಾಗಿದೆ. ಹಿಟ್ಟು ಕೂಡ ಒಂದು ಸ್ವಲ್ಪ ಉಪ್ಕೊಂಡಿದೆ. ಇದಕ್ಕೆ ನಾನು ಮಾಡ್ತೀನಿ, ಮತ್ತೆ ಮೊಸರನ್ನ ಸೇರಿಸ್ಕೊತೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಳೋಂಗಿಲ್ಲ, ಮೊಸರನ್ನು ಸೇರಿಸ್ಕೋಬೇಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಕಲಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಇಡ್ಲಿ ಪಾತ್ರೆಗೆ ತುಪ್ಪವನ್ನು ಹಚ್ಕೊಂಡಿದ್ದೀನಿ. ಚಿಟಿಕೆ ಆಗುವಷ್ಟು ಸೋಡಾ ಹಾಕಿದ್ದೀನಿ, ಅಂದರೆ ಚೆನ್ನಾಗಿ ಬರುತ್ತೆ ಅಂತಂದು. ಇದಕ್ಕೆ ಈಗ ನಾವು ಇಡ್ಲಿ ಪಾತ್ರೆಗೆ ಏನು ಮಾಡೋಣ, ನಾವು ಹೆಂಗೆ ಇಡ್ಲಿ ಮಾಡ್ತೀವಲ್ಲ ಸೇಮ್ ಪ್ರೊಸೀಜರಲ್ಲಿ ಸ್ವಲ್ಪನೇ ಹಾಕಿ ಇಡ್ಲಿ ಪಾತ್ರೆಗೆ ಹಾಕೋಣ. ನಾನು ಮೊದಲೇ ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈ ಥರ ಒಂದು 5ರಿಂದ 10 ನಿಮಿಷ ಸಾಕು. 10 ನಿಮಿಷ ನೀವು ಇಡ್ಲಿ ಹೆಂಗೆ ನಾರ್ಮಲ್ ಬೇಯಿಸ್ತೀರಲ್ವ, ಸೇಮ್. ಇದಕ್ಕೀಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ಪುಟಾಣಿ ಕಾಳು, ಹಸಿಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಆಮೇಲೆ ಶುಂಠಿ. ನೀವು ಹೋಟೆಲ್ ಟೈಪ್ ಟೇಸ್ಟ್ ಬರಬೇಕು ಅಂದರೆ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿಬಿಡ್ರಿ, ಶುಂಠಿ ಹಾಕಿ ಮಾಡಿ ನೋಡಿರಿ, ಸೇಮ್ ಹೋಟೆಲ್ ಟೈಪು ಟೇಸ್ಟ್ ಬರುತ್ತೆ. ಒಂದು 10 ನಿಮಿಷ ಆಗಿದೆ. ಇಡ್ಲಿ ಪಾತ್ರೆ ಓಪನ್ ಮಾಡ್ತೀನಿ. ನೋಡಿರಿ, ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಆ ಸಬ್ಬಕ್ಕಿದು ಗೋಲನೇ ಇರುತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಬರೀ ನೋಡ್ಲಿಕ್ಕೆ ಅಷ್ಟೇ ಅಲ್ಲ, ತಿನ್ನಲಿಕ್ಕೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಮೇಲೆ ನೀಟಾಗಿ ಬೆಂದಿದೆ, ಗೊತ್ತಾಗತ್ತೆ ನೋಡಿದ್ರೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಖುಷಿ ಅನಿಸುತ್ತೆ ನೋಡಲಿಕ್ಕೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಈಸಿ ಅಡುಗೆನ ತೋರಿಸ್ತಾ ಇರ್ತೀನಿ ನಿಮಗೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇಡ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ದಂಗೆ ನೀಟಾಗಿ ಬಂದುಬಿಡ್ತು, ಏನು ಪ್ರಾಬ್ಲಮ್ ಆಗಿಲ್ಲ. ಅಷ್ಟು ಈಸಿಯಾಗಿ ಬಂತು, ಸಾಫ್ಟ್ ಕೂಡ ಆಗಿದೆ. ಅದು ಚೆನ್ನಾಗಾಗತ್ತೆ. ಈಗ ನಾನು ಚಟ್ನಿ ಮತ್ತು ಬೀಟ್ರೂಟು ಹಾಕಿ ಬೇಳೆ ಸಾರು ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕಲರ್ ಅದರದ್ದು, ಬೀಟ್ರೂಟ್ ಹಾಕಿದ್ದಕ್ಕೆ. ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಸೂಪರಾಗಿ ಬಾರಿಸ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ನೋಡಿರಿ, ಇಡ್ಲಿನೂ ಕೂಡ ಎಷ್ಟು ಸಾಫ್ಟ್ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.